ಸ್ನೇಹಿತರೆ, ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇದು ತೊಗರಿ ಬೆಳೆ ಉತ್ತಮವಾಗಿರ್ತಕ್ಕಂಥ ಬೀಜಗಳನ್ನು ತೊಗರಿ ಹಾಕಿದ್ದೀವಿ. ಈಗ ತಾನೇ ಮಗ್ಗು ಕಟ್ತಾ ಇದೆ. ಉತ್ತಮವಾಗಿ ಮಗ್ಗು ಬರಬೇಕಾದ್ರೆ ಇದಕ್ಕೆ ಗೋಕೃಪಾಮೃತ ಮತ್ತು ಪಾಮ್ ಆಯಿಲ್ ಅಂತ ಏನು ಸಿಗ್ತದೆ, 1 ಲೀಟ್ರು ಇದು ಔಡ್ಲೆಣ್ಣೆ ಅಥವಾ ಒಳ್ಳೆಣ್ಣೆ ಅಂತ ಕರಿತೀವಿ, ಒಳ್ಳೆಣ್ಣೆ ಹಾಗೂ ಕೋಳಿ ಮೊಟ್ಟೆಗಳನ್ನು ಮಿಕ್ಸ್ ಮಾಡಿ ಹೊಡೆದ್ರೆ ಉತ್ತಮವಾಗಿ ಕಾಯಿ ಕಟ್ತದೆ ಅಂತ ನಮಗೆ ಕಂಡು ಬಂದಿದೆ. ಅದಕ್ಕೋಸ್ಕರ ಇವತ್ತು ದಿನ ಆ ಒಂದು ಔಷಧಿಯನ್ನು ಹೊಡಿತಾ ಇದ್ದೇವೆ. ಈಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೇನೆ. ಸ್ನೇಹಿತರೆ, ಮೊದಲನೇದಾಗಿ ಒಂದು 10 ಕ್ಯಾನ್ ಏನಾದರೂ ಔಷಧಿ ಹೊಡಿಬೇಕಾದ್ರೆ ಒಂದು ಬಾಕೆಟ್ಗೆ 10 ಲೀಟ್ರ್ ನೀರು ಹಾಕ್ಕೋಬೇಕು. ಆನಂತರದಲ್ಲಿ 10 ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು. ನೆಕ್ಸ್ಟು ಔಡ್ಲೆಣ್ಣೆ ಹಾಕ್ತೀವಿ. ಔಡ್ಲೆಣ್ಣೆ ಆದ ನಂತರ ಕೋಳಿ ಮೊಟ್ಟೆಗಳನ್ನು ಚೆನ್ನಾಗಿ ಒಂದು 10 ಕೋಳಿ ಮೊಟ್ಟೆಗಳನ್ನ ಹೊಡೆದು ಹಾಕಿ ಮಿಕ್ಸ್ ಮಾಡಬೇಕು. ಸ್ನೇಹಿತರೆ, ಈ ಒಂದು 10 ಕ್ಯಾನ್ ಔಷಧಿ ಹೊಡಿಬೇಕಾದ್ರೆ 10 ನಿಂಬೆಹಣ್ಣು, 10 ಕೋಳಿ ಮೊಟ್ಟೆ ಮತ್ತು ಅರ್ಧ ಲೀಟ್ರ್ ಬೇವಿನ ಎಣ್ಣೆ ಹಾಕ್ಬೇಕಾಗುತ್ತೆ. ನೀಮ್ ಗೋಲ್ಡ್ ಆಯಿಲ್ ಇದು 1500 ml ಅಂದರೆ 15% ಮೆಜಾರಿಟಿ ಏನಿರ್ತದೆ. ಇದನ್ನು ಈ ಥರ ಎಡದಿಂದ ಬಲಕ್ಕೆ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ ನಂತರದಲ್ಲಿ ಪ್ರತಿ 20 ಲೀಟರ್ ಟ್ಯಾಂಕಿಗೆ 1 ಲೀಟ್ರ್ ಈ ದ್ರಾವಣವನ್ನು ಮಿಕ್ಸ್ ಮಾಡಬೇಕು. ಅದರ ಜೊತೆಯಲ್ಲಿ ಈ 1 ಲೀಟ್ರ್ ಗೋಕೃಪಾಮೃತವನ್ನು ಮಿಕ್ಸ್ ಮಾಡಿ ಸಿಂಪರಣೆ ಮಾಡಿದರೆ ಅದ್ಭುತವಾಗಿರ್ತಕ್ಕಂಥ ಈ ತೊಗರೆ ಒಂದು ರಿಸಲ್ಟ್ ಬರ್ತದೆ. ಈಗ ತಾನೇ ಎಲ್ಲ ಮಗ್ಗು ಆಗ್ತಾಯಿದೆ. ಈ ಮಗ್ಗು ಒಂದು ಕೂಡ ಉದುರದೆ ಉತ್ತಮವಾಗಿರ್ತಕ್ಕಂಥ ತೊಗರೆ ಇಳುವರಿಯನ್ನು ಪಡಿಬೋದು. ನಾವು 1 ಎಕರೆ ಪೂರ್ತಿ ತನ ತೊಗರಿ 4 ಅಡಿ ದಾಯ ಹಾಕಿದ್ದೀವಿ. ಒಳ್ಳೆ ಇಳುವರಿ ಬರ್ಬೋದು. ಈ ವರ್ಷ 1 ಎಕರೆಗೆ 8 ರಿಂದ 9 ಕ್ವಿಂಟಲ್ ಇಳುವರಿ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ತಾವು ಕೂಡ ಯಾವುದೇ ಒಂದು ಕ್ರಿಮಿನಾಶಕಗಳನ್ನು ಬಳಸದೆ, ಪ್ರಾಣಿ ಜೀವಾಣುಗಳು ಹಾಗೂ ಜೀವ ಸಂಕುಲವನ್ನು ನಾಶ ಮಾಡದೆ ಈ ರೀತಿಯಾಗಿ ನಮ್ಮಲ್ಲೇ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಔಷಧಿಗಳನ್ನು ಬಳಸಿ ನೀಮ್ ಆಯಿಲ್ಲು ಮತ್ತು ಕೋಳಿ ಮೊಟ್ಟೆ, ಒಳ್ಳೆಣ್ಣೆ ಹಾಗೂ ಭೂಲೋಕದ ಅಮೃತವಾಗಿರ್ತಕ್ಕಂಥ ಜೀವಾಮೃತದಂತಹ ಔಷಧಿಗಳನ್ನು ಬಳಸಿ ಪರಿಸರಕ್ಕೂ ಹಾನಿ ಮಾಡದೆ, ತಮಗೂ ಯಾವುದೇ ಹಾನಿ ಆಗದಂತೆ ಒಂದು ಸಾವಯವ ಅಥವಾ ಸಹಜ ಕೃಷಿಯತ್ತ ಮರಳಿ ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಪಡಿಬೇಕು. ಈ ಒಂದು ಔಷಧಿಯನ್ನು ಹೊಡೆದ ನಂತರ ಮುಂದೆ ನಮ್ಮ ದನಕರುಗಳಿಗೆ ಇದನ್ನು ಮೇವಾಗಿ ಬಳಸುವಾಗ ಕೂಡ ಅವು ಉತ್ತಮವಾಗಿರ್ತಕ್ಕಂಥ ಮೇವನ್ನು ತಿಂತವೆ ಹಾಗೂ ಈ ಭೂಮಿಯಲ್ಲಿರ್ತಕ್ಕಂಥ ಜೀವಾಣುಗಳಿಗೂ ಸಮೃದ್ಧಿ ಆಗ್ತವೆ. ಯಾವುದೇ ಥರ ಕ್ರಿಮಿನಾಶಕವನ್ನು ಬಳಸದೆ ಉತ್ತಮವಾಗಿರ್ತಕ್ಕಂಥ ತೊಗರಿ ನಿರೀಕ್ಷೆಯಲ್ಲಿದ್ದೇವೆ. ಮುಂದೆ ಉತ್ತಮವಾಗಿರ್ತಕ್ಕಂತಹ ಒಂದು ಪರಿಸರಕ್ಕೆ ಕೊಡುಗೆಯನ್ನು ಸಹ ಎಲ್ಲರೂ ಕೊಡ್ಬೋದಾಗಿದೆ. ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.